ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿ ಬರುವಂಥ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಕೆಲವು ಮೂಲ ಪರಿಕಲ್ಪನೆಯ ಜ್ಞಾನ ಇರಬೇಕು. ಅದನ್ನು ನಾವು ಪೂರ್ವಭಾವವಾಗಿ ಅದನ್ನು ತಿಳ್ಕೊಂಡಿರಬೇಕು. ಏನೇನು ತಿಳ್ಕೊಂಡಿರಬೇಕು? ಇದರಲ್ಲಿ ಲಂಬಕೋನ ತ್ರಿಭುಜದ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ತೀವಿ. ಲಂಬಕೋನ ತ್ರಿಭುಜದಲ್ಲಿ ಕೊಟ್ಟಿರುವಂಥ ಕೋನಗಳು ಯಾವುವು, ಅಂದರೆ ಲಂಬಕೋನ ಯಾವುದು, ಆಮೇಲೆ ಉಳಿದ 2 ಲಘು ಕೋನಗಳಾಗಿರ್ತಾವ, ಆ ಕೋನಗಳನ್ನು ಗುರುತಿಸುವಂಥ ಕಾರ್ಯವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ಲಂಬಕೋನದಲ್ಲಿ ಅದರಲ್ಲಿ ವಿಕರ್ಣ ಯಾವುದಾಗಿರುತ್ತೆ, ಪಾದ ಯಾವುದಾಗಿರುತ್ತೆ, ಜೊತೆಗೆ ಏನಂತಂದರೆ ಎತ್ತರ ಯಾವುದಾಗಿರುತ್ತೆ ಅಂತ ಗುರುತಿಸುವಂಥ ಕಾರ್ಯವನ್ನು ನಾವು ಮೊದಲು ಮಾಡ್ಕೊಂಡಿರ್ಬೇಕಾಗತ್ತೆ. ಅಂದರೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ಲಂಬಕೋನ ತ್ರಿಭುಜದಲ್ಲಿ ನಾವು ಲಂಬಕೋನ ತ್ರಿಭುಜ ಅಂದರೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ, ಗೊತ್ತಾ? ಹಾಗಾಗಿ ಇಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡೋದನ್ನು ಸಹ ನಾವು ಗೊತ್ತು ಮಾಡ್ಕೊಂಡಿರಬೇಕು. ಜೊತೆಗೆ ಇದರಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ಕೆಲವು ಪೈಥಾಗೋರಿಯನ್ ತ್ರಿವಳಿಗಳು ಅಂಥೇಳಿ ಬರ್ತಾವೆ, ಅದನ್ನು ಸಹ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಇಷ್ಟು ಮಾಹಿತಿ ತಿಳ್ಕೊಂಡಿದ್ದೇ ಆದರೆ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ಬಹಳ ಸರಳ ರೀತಿಯಲ್ಲಿ ಬಿಡಿಸ್ಬೋದು. ಆಮೇಲೆ ಅತಿ ಸರಳವಾದಂಥ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆಯಾಗಿದೆ. ಅದನ್ನು ಬಹಳ ಸರಳ ರೀತಿಯಲ್ಲಿ ನಾವು ಹಂತ ಹಂತವಾಗಿ ಬಿಡಿಸ್ಕೊಂತ ಹೋಗೋಣಂತೆ, ಅದರ ಬಗ್ಗೆ ಪರಿಕಲ್ಪನೆಯನ್ನು ಪಡ್ಕೊಳ್ಳೋಣಂತೆ. ಇದ್ರೂ ಈ ತ್ರಿಕೋನಮಿತಿಯ ಪ್ರಸ್ತಾವನೆ ನೋಡಿ, ಇದನ್ನು ಇಂಗ್ಲೀಷ್ನಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಹೇಳ್ತಾರೆ. ಇದನ್ನು ಈ ಟ್ರಿಗ್ನೋಮೆಟ್ರಿನಲ್ಲಿ 3 ಪದಗಳು ಕೂಡ ಅವು ಗ್ರೀಕ್ ಪದಗಳಾದಂಥ ಟ್ರೈ ಅಂದರೆ 3 ಮತ್ತು ಗಾನ್ ಅಂದರೆ ಬಾಹುಗಳು ಮತ್ತು ಮೆಟ್ರಾನ್ ಅಂತಂದ್ರೆ ಅಳತೆ, ಅಂದ್ರೆ 3 ಬಾಹುಗಳ ಅಳತೆ ಅಂತ ಅರ್ಥ, ಹೌದಲ್ಲ? ಅಂದರೆ ಇಲ್ಲಿ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಸಿಸುವುದೇ ತ್ರಿಕೋನಮಿತಿಯ ಒಂದು ಅಂಶವಾಗಿದೆ ಅಂತ ನಾವು ಗಮನಿಸ್ತೀವಿ. ನೋಡಿ, ಇಲ್ಲಿ ವಾಸ್ತವವಾಗಿ ಆ್ಯಕ್ಚುಲಿ ನಾವು ತಿಳ್ಕೊಳ್ಬೇಕು ಅಂತಂದರೆ ತ್ರಿಕೋನಮಿತಿ ಅಂತ ಎದಕ್ಕಂತೀವಿ ಅನ್ನೋದಕ್ಕೆ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ, ಇದನ್ನು ಎದುರಕ್ಕೆ ಅಭ್ಯಾಸ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸ ಮಾಡೋದು. ಅಲ್ಲದೆ ಇದರಲ್ಲಿ ನೋಡಿ, ಈಜಿಪ್ಟ್ ಮತ್ತು ಬ್ಯಾಬಿಲೋನ್ದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತ್ರಿಕೋನಮಿತಿಯ ಬಳಕೆಯ ಬಗ್ಗೆ ಉಲ್ಲೇಖ ನಾವು ಕಾಣ್ತೀವಿ. ಅಲ್ಲದೆ ಈ ಪುರಾತನ ಗ್ರೀಕ್ ಗಣಿತಶಾಸ್ತ್ರಜ್ಞರು ಇವರು ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವನ್ನು ಕಂಡುಹಿಡಿಯಲಿಕ್ಕೆ ನೋಡಿ, ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವನ್ನು ಕಂಡುಹಿಡಿಯಲಿಕ್ಕೆ ಈ ತ್ರಿಕೋನಮಿತಿಯ ವಿಧಾನವನ್ನು ಬಳಕೆ ಮಾಡಿಕೊಂಡಿದ್ರಂತೆ. ಜೊತೆಗೆ ಇಂದಿಗೂ ಸಹ ನಾವು ತ್ರಿಕೋನಮಿತಿಯ ಪರಿಕಲ್ಪನೆಗಳನ್ನು ಆಧರಿಸಿರುವಂಥ ಅನ್ವಯಗಳನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ ಉನ್ನತ ತಂತ್ರಜ್ಞಾನವನ್ನು ಇಂಜಿನಿಯರಿಂಗ್ ಮತ್ತು ಭೌತ ವಿಜ್ಞಾನ ವಿಭಾಗಗಳಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದರ ಯೂಸಸ್, ಇದರ ಅನ್ವಯಗಳು ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ 10ನೇ ತರಗತಿಯಲ್ಲಿ ನಾವು ಈ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ನಾವು ಅದನ್ನ ಭಾಳ ಸರಳ ರೀತಿಯಲ್ಲಿ ತಿಳ್ಕೊಳ್ಳೋಣಂತೆ. ಇದರಲ್ಲಿ ಕಲಿಯುವಂಥ ಅಂಶಗಳು ಭಾಳ ಕಡಿಮೆ ಅದಾವೆ, ಭಾಳ ಜಾಸ್ತಿ ಏನಿಲ್ಲ. ಅದರಲ್ಲಿ ಮೊದಲನೇದಾಗಿ ತ್ರಿಕೋನಮಿತಿಯ ಅನುಪಾತಗಳು ಅಂಥೇಳಿ ಬರ್ತಾವೆ. ಇದರಲ್ಲಿ ಅಧ್ಯಯನ ಮಾಡೋದು ತ್ರಿಕೋನಮಿತಿಯ ಅನುಪಾತಗಳಂತ ಒಂದು ಅಂಶವನ್ನು ತಿಳ್ಕೊಳ್ತೀವಿ, ವಿಲೋಮಾನುಪಾತದ ಬಗ್ಗೆ ತಿಳ್ಕೊಳ್ತೀವಿ. ಆಮೇಲೆ ಕೆಲವು ನಿರ್ದಿಷ್ಟ ಕೋನಗಳದಾವೆ, ಅವು 0 ಡಿಗ್ರಿ, ಆಮೇಲೆ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಆಮೇಲೆ 90 ಡಿಗ್ರಿ. ಇದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಳ್ತೀವಿ. ಜೊತೆಗೆ ಕೆಲವು ನಿತ್ಯ ಸಮೀಕರಣಗಳದಾವ, ಅಷ್ಟೂ ಏನಂತಂದ್ರೆ ಈ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಾವು ತಿಳ್ಕೊಳ್ತೀವಿ. ನೋಡಿ, ಇಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ನಲ್ಲಿ ಈ ತ್ರಿಕೋನಮಿತಿಯ ಅನುಪಾತಗಳು 6 ಅದಾವ. 6 ಅನುಪಾತಗಳನ್ನು ನಾವು ಕಾಣ್ತೀವಿ. 6 ಅನುಪಾತಗಳು ಯಾವ್ಯಾವು ಮತ್ತು ಅದು ಯಾವ ಬಾಹುಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಿದ್ದು, ಯಾವ್ಯಾವ ಬಾಹುಗಳ ಒಂದು ಅನುಪಾತವನ್ನು ಸೂಚಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಇದರಲ್ಲಿ ಫಸ್ಟ್ ನೋಡಿ, ನಾನು ಒಂದು ಲಂಬಕೋನ ತ್ರಿಭುಜ ತಗೊಳ್ತೀನಿ. ತಗೊಳ್ಳೋಣ. ಈ ಲಂಬಕೋನ ತ್ರಿಭುಜದಲ್ಲಿ ಗಮನಿಸಿ,
ಇಲ್ಲಿ ಈ ಕೋನ 90 ಡಿಗ್ರಿ ಆಗತ್ತಲ್ಲ, ಇದು 90 ಡಿಗ್ರಿ. ಇದನ್ನು ಎ ಅಂತ ತಗೊಳ್ತೀನಿ, ಇದು ಬಿ ತಗೊಳ್ತೀನಿ, ಇದು ಸಿ ತಗೊಳ್ತೀನಿ. ಫಸ್ಟ್ ಲಂಬಕೋನ ತ್ರಿಭುಜದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ನಾವು. ಇದೊಂದು ಲಂಬಕೋನ ಅಂತಂದರೆ ಯಾವುದು? ಬಿ ಕೋನ ಲಂಬಕೋನ ಐತಲ್ಲ, ಲಂಬಕೋನದ ಎದುರಿರುವಂಥ ಬಾಹು ಯಾವ ಕೋನ 90 ಡಿಗ್ರಿ ಆಗಿರುತ್ತೆ ಅದರ ಎದುರಿರುವಂಥ ಬಾಹುಕ್ಕೆ ನಾವೇನಂತೀವಿ? ವಿಕರ್ಣ ಅಂತಂತೀವಿ. ಈ ಮಾಹಿತಿ ಗೊತ್ತಾಗಬೇಕು, ವಿಕರ್ಣ ಅಂತಂತೀವಿ. ಆಮೇಲೆ ಇದರಲ್ಲಿ ಇವು ಎರಡೂ ಏನಾಗಿರ್ತಾವ? ಲಘು ಕೋನಗಳಾಗಿರ್ತಾವಲ್ಲ. ಕೋನ ಏನು ನಾನು ಲಘು ಕೋನ ಅಂತ ತಗೊಂಡೆ ಅಂತಂದ್ರೆ, ಲಘು ಕೋನಕ್ಕೆ ನಾವು ಸಾಮಾನ್ಯವಾಗಿ ತೀಟಾ ಅಂತ ಯೂಸ್ ಮಾಡ್ತೀವಿ. ಇದನ್ನು ಥೀಟಾ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅಂದರೆ ಕೋನ ಎ ತಗೊಂಡಿನಿ ಅಂತ ಅರ್ಥ. ಅಂದರೆ ಯಾವ ಲಘು ಕೋನನ್ನು ತೆಗೆದುಕೊಂಡಿದ್ದೀನಿ, ಯಾವ ಲಘು ಕೋನ ನಾನು ಆಯ್ಕೆ ಮಾಡ್ಕೊಂಡಿನಿ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಮಾಹಿತಿ ತಿಳ್ಕೊಳ್ತೀವಿ. ಇಲ್ಲಿ ಕೋನ ಎ ಅಂದರೆ ತೀಟಾ ತಗೊಂಡೆ ಅಂತಂದ್ರೆ ಇದಕ್ಕೆ ಎದುರಿರುವಂಥ ಬಾಹುಕ್ಕೆ ಏನಂತೀವಿ ಅಂತಂದ್ರೆ ಅಭಿಮುಖ ಬಾಹು ಅಂತಂತೀವಿ. ಇದಕ್ಕೆ ಅಭಿಮುಖ ಬಾಹು ಅಂತಂತೀವಿ. ಆಮೇಲೆ ಯಾವ ಕೋನವನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂದರೆ ಲಘು ಕೋನ ಯಾವ ತಗೊಂಡಿರ್ತೀವಿ ಅದು 90 ಡಿಗ್ರಿಗೆ ಟಚ್ ಆಗಿರುತ್ತೆ ನೋಡು, ಅದಕ್ಕೆ ಪಾರ್ಶ್ವ ಬಾಹು ಅಂತಂತೀವಿ ನಾವು. ಪಾರ್ಶ್ವ ಬಾಹು. ಇಷ್ಟು ಮಾಹಿತಿ ತಿಳ್ಕೊಂಡಿವಿ ಅಂತಂದರೆ ನಾವು 6 ಅನುಪಾತವನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ಇಡೀ ಅಧ್ಯಯನವನ್ನು ಬಹಳ ಸರಳ ರೀತಿಯಲ್ಲಿ ಅಧ್ಯಯನ ಮಾಡಬಹುದು. ಯಾವುದು? ತ್ರಿಕೋನಮಿತಿಯ ಪ್ರಸ್ತಾವನೆ. ಇನ್ನೊಂದು ಸಲ ಗಮನಿಸಿ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ ತಗೊಳ್ತೀವಿ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಅಂತ ಗುರುತು ಮಾಡ್ಕೊಂಡಿರ್ತೀವಿ. ಲಂಬಕೋನದ ಎದುರಿರುವಂಥ ಬಾಹುಕ್ಕೆ ಏನಂತೀವಿ ನಾವು? ವಿಕರ್ಣ ಅಂತ ಹೇಳ್ತೀವಿ. ಆಮೇಲೆ ಇನ್ನು ಒಂದು ಕೋನ ತಗೊಂಡಿರ್ತೀನಿ, ಇಲ್ಲಿ ಒಂದು ಲಘು ಕೋನ ತಗೊಂಡಿನಿ, ಅದನ್ನು ನಾವು ತೀಟಾ ಅಂತ ಹೇಳಿ ಸೂಚಿಸ್ತೀವಿ. ಅಂದರೆ ಕೋನ ಏಕ್ ಸಂಬಂಧಪಟ್ಟಿರುವಂತೆ ಎದುರಿರುವಂಥ ಬಾಹುಕ ಅಭಿಮುಖ ಬಾಹು ಅಂತ ಹೇಳ್ತೀವಿ. ಆಮೇಲೆ 90 ಡಿಗ್ರಿ ಮತ್ತು ಆ ತೀಟಾವನ್ನೇನು ತಗೊಂಡಿರ್ತೀವಿ ನೋಡು, ಆ ಎರಡೂ ಕೋನಗಳನ್ನು ಸೇರಿಸಿರುವಂಥ ಬಾಹು ಏನಾಗಿರುತ್ತಲ್ಲ ಅದಕ್ಕೆ ಪಾರ್ಶ್ವ ಬಾಹು ಅಂತ ತೆಗೆದುಕೊಳ್ಬೇಕು. ಓಕೆನಾ? ಇಷ್ಟು ಮಾಹಿತಿ ಗೊತ್ತಾಯಿತು. ಇದಕ್ಕೆ ಸಂಬಂಧಪಟ್ಟಿರುವಂತೆ ಇದಕ್ಕೆ ಇನ್ನೊಂದು ತ್ರಿಭುಜ ತಗೊಳ್ತೀವಿ ನೋಡು. ಇದಕ್ಕೆ ಇನ್ನೊಂದು ತ್ರಿಭುಜ ತಗೊಳ್ಳೋಣ ನಾವು. ಇದಕ್ಕೆ ಇನ್ನೊಂದು ತ್ರಿಭುಜ ತಗೊಳ್ತೀನಿ. ಇಲ್ಲಿ ಕೋನಗಳು ಚೇಂಜ್ ಮಾಡೋಣ. ಸೇಮ್ ಈಗ ನೋಡು, ಇದು ಎ ಕೋನ, ಇದು ಬಿ ಕೋನ, ಇದು ಸಿ ಕೋನ ಅಂತ ತಗೊಳ್ತೀನಿ. ಇದು 90 ಡಿಗ್ರಿ ಅಂದರೆ ವಿಕರ್ಣ ಇದಾಯ್ತಾ? ಎ ಸಿ ವಿಕರ್ಣ ಆಯ್ತಾ? ಇಲ್ಲಿ ವಿಕರ್ಣ ಎ ಸಿ ಅಂತ ಆಯಿತು. ಇಲ್ಲಿ ನಾನು ಲಘು ಕೋನ ಸಿ ತಗೊಂಡಿನಿ, ಇದನ್ನು ತೀಟಾ ಅಂತ ತಗೊಳ್ತೀನಿ. ಲಘು ಕೋನ ಸಿ. ಈಗ ಇದಕ್ಕೆ ಎದುರಿರುವಂಥ ಬಾಹು ಯಾವುದು? ಎ ಬಿ. ಅದಕ್ಕೇನು ಅನ್ಬೇಕು ನಾವು? ಅಭಿಮುಖ ಅಂತ ಅನ್ಬೇಕು. ಅಭಿಮುಖ ಬಾಹು. ಇದಕ್ಕೆ ಅಭಿಮುಖ ಬಾಹು ಅಂತ ಹೇಳ್ತೀವಿ. ಆಮೇಲೆ ಯಾವ ಕೋನವನ್ನು ನಾವು ತೆಗೆದುಕೊಂಡಿರ್ತೀವಿ, ಲಘು ಕೋನ ತೀಟಾ ಅಂತ ಏನು ತಗೊಂಡಿರ್ತೀವಿ, ಅದು 90 ಡಿಗ್ರಿ ಸೇರಿಸಿರುವಂಥ ಬಾಹು ನೋಡು, ಯಾವುದು? ಬಿ ಸಿ. ಇದಕ್ಕೇನು ಅನ್ಬೇಕು ನಾವು? ಪಾರ್ಶ್ವ ಬಾಹು ಅಂತ ಅನ್ಬೇಕು. ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಅರ್ಥ ಆಯಿತು? ಲಘು ಕೋನ ಯಾವುದು ಅಂತ ತೆಗೆದುಕೊಂಡಿರ್ತೀವಿ, ಅದರ ಎದುರಿರುವಂಥ ಬಾಹುಕ ಅಭಿಮುಖ ಬಾಹು ಅಂತ ಹೇಳ್ತೀವಿ. ಆಮೇಲೆ 90 ಡಿಗ್ರಿ ಮತ್ತು ತೀಟಾ ಅಂದರೆ ಆ ಲಘು ಕೋನನ್ನು ಸೇರಿಸಿರುವಂಥ ಬಾಹು ಇರುತ್ತಲ್ಲ ಅದಕ್ಕೆ ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. 90 ಡಿಗ್ರಿ ಎದುರಿರುವಂಥ ಕೋನಕ್ಕೆ ಏನಂತ ಹೇಳ್ತೀವಿ ನಾವು? ಈ ಬಾಹುಕ್ಕೆ ಏನಂತ ಹೇಳ್ತೀವಿ? ವಿಕರ್ಣ ಅಂತ ಹೇಳ್ತೀವಿ. ಓಕೆ, ಇಷ್ಟು ಮಾಹಿತಿ ಗೊತ್ತಾಯಿತು ಅಂತಂದರೆ ನಾವು ತ್ರಿಕೋನಮಿತಿಯ ಅನುಪಾತಗಳು 6 ಅನುಪಾತಗಳನ್ನು ನಾವು ಬಹಳ ಸರಳ ರೀತಿಯಲ್ಲಿ ಗುರುತಿಸ್ಕೊಳ್ಬಹುದು. ಹಾಗಾದರೆ 6 ಅನುಪಾತಗಳು ಯಾವ್ಯಾವು? ಮೊದಲನೇದಾಗಿ ಅದನ್ನು ಸೈನ್ ಅಂತ ಹೇಳ್ತೀವಿ. ಸೈನ್ ತೀಟಾ ಅಂತ ತೊಗೊಂಡಿವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಸೈನ್ ತೀಟಾ ಅಂದರೆ ಎ ತೊಗೊಂಡಿನಿ ಅಂತ ತಿಳ್ಕೊಳ್ಳಿ. ಸೈನ್ ಎ ಅಂದರೆ ಸೈನ್ ತೀಟಾ ಅಂತ ತಗೊಳ್ತೀನಿ. ಇನ್ನೊಂದು ಬರುತ್ತೆ ಸೈನ್ ಕಾಸ್ ತೀಟಾ, ಇನ್ನೊಂದು ಟ್ಯಾನ್ ತೀಟಾ. ಇವು 3 ತಿಳ್ಕೊಂಡಿವಿ ಅಂತಂದ್ರೆ ಇನ್ನೊಂದು 3 ಭಾಳ ಈಸಿಯಾಗಿ, ಅಂದರೆ ಇದ್ರ ಜೊತೆ ಫ್ರೀ ಇದ್ದಂಗೆ ಅವು ಭಾಳ ಈಸಿಯಾಗಿ ಏನು ಬರೀಬಹುದು. ನೋಡಿ, ಫಸ್ಟ್ ಸೈನ್ ತೀಟಾ ಅಂತ ನಾವು ಎದಕ್ಕೆ ಅಂತೀವಿ ಅಂತಂದ್ರೆ, ಸೈನ್ ತೀಟಾ ಅಂತಂದ್ರೆ ಅಭಿಮುಖ ಬಾಗಿಲೆ ವಿಕರ್ಣ. ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಏನಿರುತ್ತೆ ನೋಡು, ಆ ಎರಡೂ ಬಾಹುಗಳ ಅನುಪಾತಕ್ಕೆ ನಾವೇನಂತೀವಿ? ಸೈನ್ ತೀಟಾ ಅಂತ ಹೇಳ್ತೀವಿ. ಒಂದು ಹೆಸರು ಕೊಟ್ಟರು ಅದಕ್ಕೆ. ಅಂದರೆ ಪ್ರತಿಯೊಂದು ಬಾಹುಗಳ ಅನುಪಾತ ಅಂದರೆ ಎರಡೆರಡು ಬಾಹುಗಳ ಅನುಪಾತ ತಗೊಂಡ್ರು. ಆ ಎರಡೂ ಬಾಹುಗಳ ಅನುಪಾತ ತಗೊಂಡು ಅದಕ್ಕೊಂದು ಹೆಸರು ಕೊಟ್ಟರು. ಇಲ್ಲಿ ಅಭಿಮುಖ ಬಾಹು ಭಾಗಿಲೆ ವಿಕರ್ಣ ಅಂತ ತಗೊಂಡಿವಿ ಅಂತಂದ್ರೆ ಅದಕ್ಕೇನಂತ ಹೆಸರು ಕೊಟ್ಟರು? ಸೈನ್ ತೀಟಾ ಅಂತ ಹೆಸರು ಕೊಟ್ಟರು. ಹಾಗಾಗಿ ನೋಡಿ, ಇಲ್ಲಿ
ನಾನು ತೀಟಾ ಅಂತಂದ್ರೆ ಇಲ್ಲಿ ಎ ಕೋನ ಅಂತ ತಗೊಂಡಿನಿ. ಅಂದರೆ ಸೈನ್ ತೀಟಾ ಅಂತಂದ್ರೆ ಅಭಿಮುಖ ಬಾಹು, ಅಂದ್ರೆ ಈ ತೀಟಕ್ಕೆ ಅಭಿಮುಖವಾಗಿರುವಂಥ ಬಾಹು, ಅಭಿಮುಖ ಬಾಹು, ಅಭಿಮುಖ ಬಾಹು ಇದು ಅಪಾನ್ ವಿಕರಣ, ಅಭಿಮುಖ ಬಾಹು ಅಪಾನ್ ವಿಕರಣ ಹೀಗಿತ್ತಂತ ತಿಳ್ಕೊಳ್ಳಿ. ಇದಕ್ಕೊಂದು ಹೆಸರು ಕೊಟ್ಬಿಟ್ರು, ಏನಂತಂದ್ರೆ ಅದಕ್ಕೆ ಸೈನ್ ತೀಟಾ ಅಂತ ಕೊಟ್ಟರು. ಅಭಿಮುಖ ಬಾಗಿಲೆ ವಿಕರಣ ಇತ್ತಂದ್ರೆ ಸೈನ್ ತೀಟಾ ಅಂದ್ರೆ ಅದಕ್ಕೆ. ಅಂದರೆ ಇಲ್ಲಿ ತೀಟಾ ಅಂದ್ರೆ ಏನು ತೊಗೊಂಡಿನಿಲ್ಲ, ಇದಕ್ಕೆ ಅಭಿಮುಖ ಬಾಹು ಯಾವುದು, ಬಿ ಸಿ. ಅಭಿಮುಖ ಬಾಹು ಯಾವುದು, ಅದಕ್ಕೆ ಬಿ ಸಿ ಅಪಾನ್ ವಿಕರಣ ಯಾವುದು, 90 ಡಿಗ್ರಿ ಎದುರಿರುವಂಥ ಬಾಹುಕ್ಕೆ ವಿಕರಣ ಅಂತೀವಿ, ಎ ಸಿ. ಗೊತ್ತಾಯ್ತು? ಅಭಿಮುಖ ಬಾಗಿಲೆ ವಿಕರಣ ಇತ್ತಂತಂದ್ರೆ ಅದಕ್ಕೆ ಸೈನ್ ತೀಟಾ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕಾಸ್ ತೀಟಾ ಅಂತ ಒಂದು ಹೆಸರು ಕೊಟ್ಟರು. ಏನಂತ, ಪಾರ್ಶ್ವ ಬಾಗಿಲೆ ವಿಕಿರಣ ಇತ್ತಂದ್ರೆ ಪಾರ್ಶ್ವ ಬಾಹು ಅಪಾನ್ ವಿಕರಣ ಅಂತದೆ. ಪಾರ್ಶ್ವ ಬಾಹು ಅಪಾನ್ ವಿಕರಣ ಇತ್ತಂದ್ರೆ ಅದಕ್ಕೆ ಕಾಸ್ ತೀಟಾ ಅಂತ ಹೇಳಿದರು. ನೆನ್ಪಿಟ್ಕೊಳ್ತೀರಿ? ಅಭಿಮುಖ ಬಾಗಿಲೆ ವಿಕರಣ ಅಂತಂದ್ರೆ ಸೈನ್ ತೀಟಾ ಅಂತ ಹೇಳಿದರು. ಪಾರ್ಶ್ವ ಬಾಹು ಅಪಾನ್ ವಿಕರಣ ಇತ್ತಂತಂದ್ರೆ ಕಾಸ್ ತೀಟಾ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಅಭಿಮುಖ ಬಾಹು ಯಾವುದು, ತೀಟಕ್ಕೆ ಸಂಬಂಧಪಟ್ಟಿರುವಂತೆ ಯಾವ ಕೋನ ತಗೊಂಡಿರ್ತೀವಿ ಆ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು, ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಇತ್ತಂದ್ರೆ ಇದಕ್ಕೆ ಟ್ಯಾನ್ ತೀಟಾ ಅಂತ ಹೇಳಿದರು. ನೆನಪಿರುತ್ತೆ ಇದು? ಇದಕ್ಕೆ ಸಂಬಂಧಪಟ್ಟಿರುವಂತೆ ಬಾಹುಗಳನ್ನು ಬರೆಯುತ್ತೀನಿ. ಪಾರ್ಶ್ವ ಬಾಹು ಬಾಗಿಲೆ ವಿಕರಣ, ಪಾರ್ಶ್ವ ಬಾಹು ತೀಟಕ್ಕೆ ಸಂಬಂಧಪಟ್ಟಿರುವಂಥ ಪಾರ್ಶ್ವ ಯಾವುದು, ಎ ಬಿ. ವಿಕರಣ ಯಾವುದಾಗಿರುತ್ತೆ, ಎ ಸಿ ಆಗಿರುತ್ತೆ, ವಿಕರಣ ಎ ಸಿ. ಓಕೆ. ಇನ್ನು ತೀಟಕ್ಕೆ ಸಂಬಂಧಪಟ್ಟಿರುವಂತೆ ಅಭಿಮುಖ ಬಾಹು ಯಾವುದು, ಬಿ ಸಿ, ಅಭಿಮುಖ ಬಾಹು ಬಿ ಸಿ ಅಪಾನ್ ಪಾರ್ಶ್ವ ಬಾಹು ಯಾವುದು, ಎ ಬಿ. 3 ಅನುಪಾತ ಗೊತ್ತಾದು. ಸೈನ್ ತೀಟಾ ಅಭಿಮುಖ ಬಾಗಿಲೆ ವಿಕರಣ, ಕಾಸ್ ತೀಟಾ ಅಂತಂದ್ರೆ ಪಾರ್ಶ್ವ ಬಾಹು ಬಾಗಿಲೆ ವಿಕರಣ ಅಂತ, ಟ್ಯಾನ್ ತೀಟಾ ಅಂತಂದ್ರೆ ಅಭಿಮುಖ ಬಾಹು ಅಪಾನ್ ಯಾವುದು, ಪಾರ್ಶ್ವ ಬಾಹು ಅಂಥೇಳಿ ಆಗುತ್ತೆ. ಈಗ ಇನ್ನೊಂದು 3 ಉಳಿದುವಲ್ಲ, ಇನ್ನೊಂದು 3 ಅಂತಂದರೆ ಅವು ಯಾವ್ಯಾವ ಆಗತ್ತೆ ಅಂತ ನೋಡೋಣ. ಅಂದರೆ ಇನ್ನೊಂದು 4, 5, 6 ಇವು ಗೊತ್ತಾಗಬೇಕಲ್ಲ ಈಗ ನಮಗೆ. ಇನ್ನೊಂದು ಬರೋದು ಇದಕ್ಕೆ ಕೊಸೆಕ್ ತೀಟಾ ಅಂತ ತಗೊಳ್ಳೋಣ. ಕೊಸೆಕ್ ತೀಟಾ, ಇನ್ನೊಂದು ಸಿಕೆಂಟ್ ತೀಟಾ, ಇನ್ನೊಂದು ಕಾಟ್ ತೀಟಾ ಅಂಥೇಳಿ ಬರುತ್ತೆ. ಓಕೆ. ಸಿಕೆಂಟ್ ಇದಕ್ಕೆ ಕೊಸೆಕ್ ತೀಟಾ ಅಂತಂದ್ರೆ ಇದಕ್ಕೆ ವಿಕರಣ ಅಪಾನ್ ಅಭಿಮುಖ ಬಾಹು, ವಿಕರಣ ಅಪಾನ್ ಅಭಿಮುಖ ಬಾಹು ಇತ್ತಂತಂದ್ರೆ ಕೊಸೆಕ್ ತೀಟಾ. ಅದು ಅಂದರೆ ಅದು ಸೈನ್ ತೀಟಾದ ವಿಲೋಮ ಅಂತ. ಸೈನ್ ತೀಟಾ ಅಭಿಮುಖ ಬಾಗಿಲೆ ವಿಕರಣ ಅದು ನೋಡೋ, ಅದನ್ನೇ ಕೊಸೆಕ್ ತೀಟಾ ಏನಾಗಿರುತ್ತೆ ಅಂದ್ರೆ ವಿಕರಣ ಅಪಾನ್ ಅಭಿಮುಖ ಬಾಹು ಆಗಿರುತ್ತೆ. ಸಿಕೆಂಟ್ ತೀಟಾ ಅಂತಂದ್ರೆ ವಿಕರಣ ಅಪಾನ್ ಯಾವುದು, ಪಾರ್ಶ್ವ ಬಾಹು ಅಪಾನ್ ಪಾರ್ಶ್ವ ಬಾಹು. ಅಂದರೆ ಸಿಕೆಂಟ್ ತೀಟಾ ಅಂದ್ರೆ ಕಾಸ್ ತೀಟಾದ ವಿಲೋಮ ಅದು. ಈಗ ಪಾರ್ಶ್ವ ಬಾಹು ಬಾಗಿಲೆ ವಿಕರಣ ಬರ್ನಿ ಅಂದ್ರೆ ಅದು ಕಾಸ್ ತೀಟಾ ಆಗುತ್ತೆ. ವಿಕರಣ ಅಪಾನ್ ಪಾರ್ಶ್ವ ಬಾಹು ಅಂತ ಬರ್ನಿ ಅಂತ ತಿಳ್ಕೊ, ಅದು ಸಿಕೆಂಟ್ ತೀಟಾ ಅಂತ ಹೇಳಿ ಆಗುತ್ತೆ. ಅದೇ ರೀತಿಯಲ್ಲಿ ಕಾಟ್ ತೀಟಾ ಅಂತಂದ್ರೆ ಟ್ಯಾನ್ ತೀಟಾದ ವಿಲೋಮ. ಅಂದರೆ ಇದು ಪಾರ್ಶ್ವ ಬಾಹು ಅಪಾನ್ ಅಭಿಮುಖ ಬಾಹು, ಪಾರ್ಶ್ವ ಬಾಹು ಅಪಾನ್ ಅಭಿಮುಖ ಬಾಹು. ನೋಡಿ ಇಲ್ಲಿ ವಿಕರಣ ಯಾವುದಾಗಿರುತ್ತೆ, ಎ ಕೋನಕ್ಕೆ ಅಂದರೆ ಈ ತೀಟಾ ಕೋನಕ್ಕೆ ಸಂಬಂಧಪಟ್ಟಿರುವಂತೆ. ವಿಕರಣ ಅಂದರೆ ಲಂಬಕೋನ ಇರುತ್ತೆ ನೋಡು, ಅದರ ಅಪೋಸಿಟ್, ಅದರ ಎದುರಿರುವಂಥ ಬಾಹು, ಅದಕ್ಕೆ ವಿಕರಣ ಅಂತ ಹೇಳ್ತೀವಿ. ಇದರಲ್ಲಿ ವಿಕರಣ ಯಾವುದಾಗಿದೆ, ಎ ಸಿ ಅಂತ ವಿಕರಣ ಆಗಿದೆ ಅಪಾನ್ ಅಭಿಮುಖ ಬಾಹು ಯಾವುದು, ಬಿ ಸಿ ಆಗಿದೆ. ಅಭಿಮುಖ ಬಾಹು ಯಾವುದು, ಬಿ ಸಿ. ಹಾಗೇನೆ ಇಲ್ಲಿ ಸಿಕೆಂಟ್ ತೀಟಾ ವಿಕರಣ ಅಪಾನ್ ಪಾರ್ಶ್ವ ಬಾಹು, ಇದರಲ್ಲಿ ವಿಕರಣ ಯಾವುದು,
ಎ ಸಿ, ಪಾರ್ಶ್ವಬಾಹು ಯಾವುದು ಎ ಬಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಹಾಗೆಯೇ ಕಾಟ್ ತೀಟ, ಪಾರ್ಶ್ವಬಾಹು ಭಾಗಿಲೆ ಅಭಿಮುಖ ಬಾಹು. ಪಾರ್ಶ್ವಬಾಹು ಅಂತಂದರೆ ಎ ಬಿ, ಪಾರ್ಶ್ವಬಾಹು ಯಾವುದು ಎ ಬಿ ಅಪಾನ್ ಅಭಿಮುಖ ಬಾಹು ಯಾವುದು ಬಿ ಸಿ. ನೋಡಿ ಇಷ್ಟು ಅಂದರೆ ಫಸ್ಟ್ ನಾವು ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಕೊಸೆಕ್ ತೀಟ ಬೇಕಾಗಿತ್ತಂದ್ರೆ ಅದು ಸೈನ್ ತೀಟದ ವಿಲೋಮ, ಅಂದರೆ ವಿಕರ್ಣ ಅಪಾನ್ ಅಭಿಮುಖ ಬಾಹು ಮಾಡಿದ್ದೀವಿ ಅಂತಂದ್ರೆ ಕೊಸೆಕ್ ತೀಟ ಆಗುತ್ತೆ. ವಿಕರ್ಣ ಅಪಾನ್ ಪಾರ್ಶ್ವಬಾಹು ಮಾಡಿದ್ದೀವಿ ಅಂದ್ರೆ ಸೆಕೆಂಡ್ ತೀಟ ಆಗುತ್ತೆ. ಹಾಗೆಯೇ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಇದು ಅಭಿಮುಖ ಬಾಹು ಮಾಡಿದರೆ ಅದು ಕಾಡ್ ತೀಟ ಅಂತ ಆಗುತ್ತೆ. ಓಕೆ, ಇದಕ್ಕೆ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡಿರ್ತೀವಿ. ಫಸ್ಟ್ ನಾವು 3 ಅನುಪಾತಗಳನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಅದರ ವಿಲೋಮಾನುಪಾತದನ್ನು ಅಪೋಸಿಟ್ ಆಗಿ ಬರ್ದೀವಿ ಅಂತಂದರೆ, ಅಂದರೆ ವ್ಯುತ್ಕ್ರಮವಾಗಿ ಬರ್ದೀವಿ ಅಂತಂದರೆ ಉಳಿದದ್ದು 3 ಅನುಪಾತಗಳು ನಮಗೆ ಸಿಗ್ತಾವೆ, ತ್ರಿಕೋನಮಿತಿಯ ಅನುಪಾತಗಳು ಸಿಗ್ತಾವೆ. ಇದಕ್ಕೆ ಸಂಬಂಧಪಟ್ಟಿರುವಂತೆ ವಿಲೋಮಾನುಪಾತನೂ ಬರ್ಕೊಂಡು ಬಿಡೋಣ. ಸೇಮ್ ಅದೇ ತ್ರಿಭುಜ ತಗೊಳ್ಳ. ಈಗ ತ್ರಿಭುಜ ತಗೊಳ್ತೀನಿ, ಲಂಬಕೋನ ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ ತಗೊಳ್ಳೋಣ. ಇಲ್ಲಿ ಸೇಮ್ ಇದು ಎ ಅಂತ ತಗೊಳ್ತೀನಿ, ಇದು ಬಿ, ಇದು ಸಿ, ಇದಕ್ಕೆ ತೀಟ ಅಂತ ತಗೊಂಡೆ. ಅಂದರೆ ಈ ಕೋನಕ್ಕೆ ನಾನು ಲಘು ಕೋನ ಅಂತ ಕನ್ಸಿಡರ್ ಮಾಡಿದ್ದೀನಿ. ನೀವು ಸಿ ಅಂತ ಮಾಡಿದರೆ ಅಭಿಮುಖ ಏನಾಗಿತ್ತು ಎ ಬಿ ಆಗುತ್ತೆ, ಬಿ ಸಿ ಅಂದರೆ ಪಾರ್ಶ್ವ ಆಗುತ್ತೆ, ಎ ಸಿ ಅಂದರೆ ವಿಕರ್ಣ ಆಗುತ್ತೆ. ವಿಕರ್ಣ ಯಾವಾಗಲೂ ಚೇಂಜ್ ಆಗಲಾಗುತ್ತೆ, ಯಾಕಂದ್ರೆ 90 ಡಿಗ್ರಿದ ಎದುರಿರುವಂಥ ಬಾಹುನೇ ವಿಕರ್ಣ ಆಗಿರುತ್ತೆ. ಗೊತ್ತಾಯಿತು? ಇದಕ್ಕೆ ನೋಡಿ, ಈಗ ನಾನು ಎ ಕೋನ ಇದಕ್ಕೆ ತೀಟ ಅಂತ ತಗೊಂಡೆ ಅಂತಂದರೆ ಎ ಬಿ ಏನಾಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ, ಇದು ಪಾರ್ಶ್ವ ಬಾಹು. ಬಿ ಸಿ ಅಭಿಮುಖ ಬಾಹು ಆಗುತ್ತೆ, ಬಿ ಸಿ ಏನಂತಂದರೆ ಅಭಿಮುಖ ಬಾಹು. ಎ ಸಿ ಏನಾಗಿರುತ್ತೆ, ಇದು ವಿಕರ್ಣ ಆಗಿರುತ್ತೆ. ಇಷ್ಟಂತ ಗಮನಿಸ್ಬೇಕು ನಾವು. ಓಕೆ, ಈಗ ನೋಡಿ ಇವು ಅನುಪಾತಗಳನ್ನು ಬರೀತೀನಿ. ಇವು ಅನುಪಾತಗಳನ್ನು ಬರೆಯೋಣ. ಈಗ ಫಸ್ಟ್ ತ್ರಿಕೋನಮಿತಿ ಅನುಪಾತ ಬರ್ದೀವಿ, ಏನಂತ ಸೈನ್ ತೀಟ, ಸೈನ್ ತೀಟ, ಸೈನ್ ತೀಟ ಅಂತ ಬರ್ದೀವಿ. ಆಮೇಲೆ ಇನ್ನೊಂದು ಕಾಸ್ ತೀಟ ಅಂತ ಬರ್ದೀವಿ ನಾವು, ಕಾಸ್ ತೀಟ. ಇನ್ನೊಂದು ಟ್ಯಾನ್ ತೀಟ. ಆಮೇಲೆ 4ನೇದು ಬರ್ದೀವಿ ಕೊಸೆಕ್ ತೀಟ ಅಂತ ಬರ್ದೀವಿ. ನೆಕ್ಸ್ಟ್ ಸೆಕೆಂಡ್ ತೀಟ ಅಂತ ಬರ್ದೀವಿ. ಆಮೇಲೆ ಕಾಟ್ ತೀಟ ಅಂತ ಬರ್ದೀವಿ. ಓಕೆ, ಇಲ್ಲಿ ತೀಟ ಅಂತಂದ್ರೆ ಸೈನ್ ಮತ್ತು ತೀಟ ಎರಡು ಗುಣಾಕಾರ ಅಲ್ಲ, ಇದನ್ನು ತಿಳ್ಕೊಳ್ರಿ ಫಸ್ಟ್. ತೀಟ ಮತ್ತೇನಂದ್ರೆ ಸೈನ್ ಅಂತ ತಗೊಂಡಿವಿ. ಸೈನ್ ತೀಟ ಅಂದ್ರೆ ಆ ತೀಟಕ್ಕೆ ಸಂಬಂಧಪಟ್ಟಿರುವಂತೆ ಅನುಪಾತಗಳನ್ನು ಬರಿತೀವಿ ನಾವು, ಅದರ ಅನುಪಾತನ ಹೇಳಿಕೊಳ್ತೇವೆ. ಹಾಗಾಗಿ ಮತ್ತೆ ಇದು ಕಾಸ್ ಮತ್ತು ತೀಟ ಎರಡು ಗುಣಾಕಾರ ಅಲ್ಲ. ಮತ್ತೆ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಅನುಪಾತಗಳನ್ನು ಬರ್ದೀವಿ ಆಲ್ರೆಡಿ. ಈಗ ಇದ್ರ ವಿಲೋಮಾನುಪಾತಗಳನ್ನು ಬರಿಬೇಕಾಗಿದೆ. ಇದು ಅನುಪಾತ ಬರ್ದೀವಿ ಇಲ್ಲ, ಇದ್ರ ವಿಲೋಮಾನುಪಾತಗಳನ್ನು ಬರಿಬೇಕಾಗಿದೆ. ವಿಲೋಮಾನುಪಾತಗಳನ್ನು ಬರ್ಕೊಳ್ಳೋದು. ಸೈನ್ ತೀಟ ಅಂದ್ರೆ ಅಭಿಮುಖ ಭಾಗಿಲೆ ಪಾರ್ಶ್ವ ಅಂತ ಹೇಳಿ, ಅಭಿಮುಖ ಭಾಗಿಲೆ ವಿಕರ್ಣ ಅಂತ ಹೇಳಿವಿ ನಾವು. ಸೈನ್ ತೀಟ ಅಂತಂದ್ರೆ ಅಭಿಮುಖ ಭಾಗಿಲೆ ವಿಕರ್ಣ ಅಂತ ಹೇಳಿವಿಲ್ಲ. ಇದ್ರ ವಿಲೋಮ ಏನಂತ ಹೇಳಿದ್ವಿ ನಾವು, ಅಭಿಮುಖ ಭಾಗಿಲೆ ವಿಕರ್ಣ ವಿಲೋಮ ಏನು ಕೊಸೆಕ್ ತೀಟ ಆಗತ್ತೆ ಅಂತ ಹೇಳಿದೀವಿ. ವಿಲೋಮನ ಹೀಗೆ ಬರೀತೀವಿ, ಕೊಸೆಕ್ ತೀಟ. ಕಾಸ್ ತೀಟ ಅಂತಂದ್ರೆ 1/sec ತೀಟ. ಟ್ಯಾನ್ ಅಂತಂದ್ರೆ 1/ cot ತೀಟ. ಕೊಸೆಕ್ ತೀಟ ಅಂತಂದ್ರೆ 1/sin ತೀಟ. ಸೆಕೆಂಡ್ ತೀಟ ಅಂತಂದ್ರೆ 1/ cos ತೀಟ. ಕಾಟ್ ತೀಟ ಅಂತಂದ್ರೆ 1/tan ತೀಟ. ಓಕೆ, ಗೊತ್ತಾಗ್ತಾ ಇದ್ದೇನೆ? ಇವು ಈ ತ್ರಿಕೋನಮಿತಿಯ 6 ವಿಲೋಮಾನುಪಾತಗಳಿವು. 6 ವಿಲೋಮಾನುಪಾತಗಳು ಆಗ್ತಾವೆ. ಈಗ ನೋಡಿ, ಇದು ತೀಟ ಈ ಕಡೆ ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಸೈಡ್ ತಗೊಂಡ್ರೆ ಅಭಿಮುಖ ಭಾಗಿಲೆ ಮತ್ತು ಪಾರ್ಶ್ವ ಇವೆರಡು ಮಾತ್ರ ಚೇಂಜ್ ಆಗ್ತಾವೆ, ವಿಕರ್ಣ ಸೇಮ್ ಇರುತ್ತೆ. ಹಾಗಾಗಿ ಈ ತ್ರಿಕೋನಮಿತಿಯ ಅನುಪಾತಗಳು ಮತ್ತು ವಿಲೋಮಾನುಪಾತಗಳಿಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಸಮಸ್ಯೆಗಳು ಅಭ್ಯಾಸ 11.1ರಲ್ಲಿ ಅದಾವೆ. ಅವುಗಳನ್ನು ನಾವು ಈಗ ಬಿಡಿಸೋಣ. ಇಲ್ಲಿ 1ನೇ ಸಮಸ್ಯೆ, ತ್ರಿಭುಜ ಎ ಬಿ ಸಿಯಲ್ಲಿ
ಬಿ ಯಲ್ಲಿ ಲಂಬಕೋನವಾಗಿದೆ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನ ಆಗಿದೆ ಅಂತ ಕೊಟ್ಟಿದ್ದಾರೆ. ಎ ಬಿ ಅಳತೆ ಕೊಟ್ಟರ 24 ಸೆಂಟಿಮೀಟರ್, ಬಿ ಸಿ ಅಳತೆ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಬೇಕು. ಅಂದರೆ ಸೈನ್ ಎ ಕಾಸ್ ಎ ಮತ್ತು ಸೈನ್ ಸಿ ಕಾಸ್ ಸಿ ಇವುಗಳ ಬೆಲೆಯನ್ನು ಕಂಡುಹಿಡಿಬೇಕು. ಓಕೆ, ಫಸ್ಟ್ ತ್ರಿಭುಜ ರಚನೆ ಮಾಡ್ಕೊಂಡ್ಬಿಡ್ಲಿ. ಲಂಬಕೋನ ತ್ರಿಭುಜ, ಫಸ್ಟ್ ಒಂದು ಲಂಬಕೋನ ತ್ರಿಭುಜ ತಗೊಳ್ಳೋಣ. ಓಕೆ, ಒಂದು ಲಂಬಕೋನ ತ್ರಿಭುಜ ತಗೊಂಡ ಇಲ್ಲಿ ಈ ಎ ಬಿ ಸಿ ಲಂಬಕೋನ, ಈ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಯಲ್ಲಿ ಲಂಬಕೋನ ಆಗಿರಬೇಕು. ಅಂದರೆ ಇದು ಲಂಬಕೋನ ಕಾಣುತ್ತಲ್ಲ, ಇದನ್ನು ಬಿ ಅಂತ ತಗೊಳ್ಳೋಣ. ಇದು ಬಿ ಅಂದರೆ ಇದು ಎ ತಗೊಳ್ತೀನಿ, ಇದನ್ನು ಸಿ ತೊಗೊಂಡ್ಬಿಡ್ತೀನಿ. ಇದು ಎ ಆಯಿತು, ಬಿ ಆಯಿತು, ಸಿ ಆಯಿತು. ಈಗ ಅಳತೆ ನೋಡಿ, ಎ ಬಿ ಅಂದರೆ 24 ಸೆಂಟಿಮೀಟ್ರ್ ಕೊಟ್ಟಾರ. ಎ ಬಿ ಅಂದರೆ ಎಷ್ಟು? 24 ಸೆಂಟಿಮೀಟ್ರ್ ಇದೆ. ಬಿ ಸಿ 7 ಸೆಂಟಿಮೀಟ್ರ್ ಇದೆ. ನಮಗೆ ಎ ಸಿ ಅಳತೆನೂ ಬೇಕಲ್ಲ, ಎ ಸಿ ಅಳತೆನೂ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕೊಟ್ಟಾಗ 2 ಬಾಹುಗಳ ಅಳತೆಗಳನ್ನು ಕೊಟ್ಟಿರ್ತಾರೆ. ಇನ್ನೊಂದು ಬಾಹುವಿನ ಅಳತೆ ಕಂಡುಹಿಡಿಬೇಕು ಅಂತಂದರೆ ನಾವು ಪೈಥಾಗೋರಸನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ. ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಅಂತ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ = 90 ಡಿಗ್ರಿ ಆಗಿದೆ. ಹೌದು. ಈಗ ನಾವೇನು ಮಾಡೋಣ? ಪೈಥಾಗೋರಸನ ಪ್ರಮೇಯವನ್ನು ಅನ್ವಯ ಮಾಡಿಕೊಳ್ಳೋಣ. ಪೈಥಾಗೋರಸನ ಪ್ರಮೇಯದನ್ವಯ. ಪೈಥಾಗೋರಸನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಳೋಣ. ಪೈಥಾಗೋರಸನ ಪ್ರಮೇಯ ಅನ್ವಯ ಮಾಡಿದೀವಿ ಅಂತಂದ್ರೆ ಇಲ್ಲಿ ವಿಕರ್ಣ ಅಂದರೆ ಪೈಥಾಗೋರಸ ಪ್ರಮೇಯ ಏನು ಹೇಳಿಕೊಡ್ತು ಗೊತ್ತಲ್ಲ? ವಿಕರ್ಣದ ಮೇಲಿನ ವರ್ಗವು ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ನಾವು ಕಲ್ತೀವಿ. ಅಂದರೆ ಇಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಯಾವುದು? ಎ ಸಿ ಆಗಿರುತ್ತೆ. ಅಂದರೆ ಎ ಸಿ ಸ್ಕ್ವಯರ್, ವಿಕರ್ಣದ ಮೇಲಿನ ವರ್ಗವು ಎ ಸಿ ಸ್ಕ್ವಯರ್ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಉಳಿದೆರಡು ಬಾಹು ಅಂದರೆ ಎ ಬಿ ಇದೆ ಪ್ಲಸ್ ಇನ್ನೊಂದು ಬಾಹು ಬಿ ಸಿ ಆಗಿದೆ. ಇವುಗಳ ಮೊತ್ತಕ್ಕೆ ಸಮ, ಇವುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ನಾವು ಕಲ್ತೀವಿ. ಬೆಲೆನ ಆದೇಶ ಮಾಡೋಣ. ಎ ಸಿ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಅಂತ ಬರಿತೀನಿ. ಎ ಬಿ ಅಳತೆ ಕೊಟ್ಟಾರೆ ಇದ್ರಾಗ 24, ಅದನ್ನು ಸ್ಕ್ವೇರ್ ಮಾಡಿಬಿಡೋಣ. ಬಿ ಸಿ ಅಂತಂದರೆ 7 ಇದೆ, ಅದನ್ನು ಸ್ಕ್ವೇರ್ ಮಾಡೋಣ. ಎ ಸಿ ಸ್ಕ್ವೇರ್ = ಪ್ಲಸ್ 7ರ ವರ್ಗಮೂಲ, 7ರ ವರ್ಗ 49, 24ರ ವರ್ಗ 576, 7ರ ವರ್ಗ 49. ಎ ಸಿ ಸ್ಕ್ವಯರ್ ಇವೆರಡನ್ನೂ ಕೂಡಿಸಿವು ಅಂತಂದ್ರೆ 600, ಕೂಡಿಸಿವು ಅಂದರೆ 625 ಆಯಿತು. ಇದನ್ನು ಸ್ಕ್ವೇರ್ ತೆಗೆದು ರೂಟ್ ಹಾಕ್ತೀನಿ. ಎ ಸಿ = √625. 625ರ ವರ್ಗಮೂಲ, ಎ ಸಿ =625ರ ವರ್ಗಮೂಲ 25 ಇಷ್ಟು ಸೆಂಟಿಮೀಟ್ರ್ ಆಗಿರುತ್ತದೆ. ಎ ಸಿ ಅಂತಂದರೆ 25 ಸೆಂಟಿಮೀಟ್ರ್ ಆಯಿತು. ನೋಡಿ, ಆ್ಯಕ್ಚುಲಿ ನಮಗೆ ಪೈಥಾಗೋರಸನ ತ್ರಿವಳಿಗಳು ಗೊತ್ತಿತ್ತು ಅಂತಂದರೆ ಇಲ್ಲಿ 24 7 ಇದೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು 25 ಇದ್ದೇ ಇರುತ್ತೆ. ಓಕೆ, ಅದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು ನಾವು. ನೆಕ್ಸ್ಟ್, ಈಗ 3 ಬಾಹುವಿನ ಅಳತೆ ಗೊತ್ತಾಗಿಬಿಡುತ್ತೆ. ಈಗ ನಾನು ಎಕ್ಕೆ ಸಂಬಂಧಪಟ್ಟಿರುವಂತೆ ಸೈನ್ ಎ ಇದಕ್ಕೆ ಸಂಬಂಧಪಟ್ಟಿರುವಂತೆ ತಗೊಳ್ತೀನಿ. ಸೈನ್ ಎ ಇದು ಲಘುಕೋನವನ್ನು ತಗೊಳ್ತೀನಿ. ಸೈನ್ ಎ ಈಗ ಎ ತೊಗೊಂಡೆ ಅಂದರೆ ಇದು ಯಾವುದಾಗಿರುತ್ತೆ? ಬಿ ಸಿ ಏನಾಗಿರುತ್ತೆ? ಅಭಿಮುಖ ಬಾಹು ಆಗಿರುತ್ತೆ. ಅದು ಬಿ ಸಿ ಯಾವುದಾಗುತ್ತೆ? ಅಭಿಮುಖ ಬಾಹು. ಎ ಬಿ ಏನಾಗಿರುತ್ತೆ? ಇದು ಪಾರ್ಶ್ವ ಬಾಹು ಆಗುತ್ತೆ. ಪಾರ್ಶ್ವ ಬಾಹು. ಇದು ಎ ಸಿ ಅಂತಂದ್ರೆ ವಿಕರ್ಣ ಆಗಿರುತ್ತೆ. ಹೌದಲ್ಲ? ಯಾವ ಕೋನ 90 ಡಿಗ್ರಿ ಇರುತ್ತೆ ಅದರ ಎದುರಿನ ಬಾಹುಕ್ಕೆ ವಿಕರ್ಣ ಅಂತೀವಿ. ಆಮೇಲೆ ಯಾವ ಕೋನವನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಲಘು ಕೋನವನ್ನು, ಅದರ ಎದುರಿನ ಬಾಹುಕ್ಕೆ ಅಭಿಮುಖ ಬಾಹು ಅಂತೀವಿ. ಆಮೇಲೆ ಲಘು ಕೋನ ಮತ್ತು ಲಂಬಕೋನಕ್ಕೆ ಎರಡನ್ನು ಸೇರಿಸಿರ್ತಾವಲ್ಲ, ಆ ಬಾಹುಕ್ಕೆ ಏನಂತೀವಿ? ಪಾರ್ಶ್ವ ಬಾಹು ಅಂತೀವಿ. ಭಾಳ ಸರಳ ಇದೆ, ನೆನ್ಪಿಟ್ಕೊಳ್ಳಿಕ್ಕೆ. ಈಗ ಸೈನ್ ಎ
ಇದನ್ನು ಕಂಡುಹಿಡಿಬೇಕು ಅಂದ್ರೆ ಅನುಪಾತ ಏನಿದೆ, ಸೈನ್ ಅನುಪಾತ ಏನು ಹೇಳಿದೀವಿ ನಾವು, ಸೈನ್ ಎ ಅಥವಾ ಸೈನ್ ತೀಟದ ಅನುಪಾತ ಏನಂತ ಹೇಳಿದೀವಿ, ಅಭಿಮುಖ ಬಾಗಿಲೆ ವಿಕರ್ಣ ಅಂತ ಹೇಳಿದೀವಿ. ಅಭಿಮುಖ ಬಾಹು ಅಪಾನ್ ವಿಕರ್ಣ ಅಂತ ಹೇಳಿದೀವಿ. ಅಭಿಮುಖ ಬಾಹು ಅಪಾನ್ ವಿಕರ್ಣ. ಈಗ ನೋಡಿ, ಇಲ್ಲಿ ಅಭಿಮುಖ ಬಾಹು ಯಾವುದಾಗಿರುತ್ತೆ ಹೇಳಿ, ಇಲ್ಲಿ ಅಭಿಮುಖ ಯಾವುದು, ಬಿ ಸಿ ಆಗಿದೆ. ಅಭಿಮುಖ ಬಿ ಸಿ ಅಪಾನ್ ವಿಕರ್ಣ ಯಾವುದು, ಎ ಸಿ. ನೋಡಿ ಎಷ್ಟು ಈಸಿ ಇದೆ. ಈಗ ಸೈನ್ ಎ ಇಸ್ ಈಕ್ವಲ್ ಟು ಬಿ ಸಿ ಅಳತೆ ಎಷ್ಟದೆ, ಬಿ ಸಿ ಅಂತಂದರೆ 7 ಸೆಂಟಿಮೀಟರ್ ಅಪಾನ್ ವಿಕರ್ಣ ಅಂತಂದರೆ ಎಷ್ಟಿದೆ, 25 ಸೆಂಟಿಮೀಟರ್. ನೋಡಿ ಇದರ ಅನುಪಾತ ಎಷ್ಟು, ಸೈನ್ ಎ ಅಂತಂದರೆ 7/25. ನೆಕ್ಸ್ಟ್ ಕಾಸ್ ಎ ತಗೊಳ್ಳೋಣ. ಕಾಸ್ ಅನುಪಾತ ಏನು ಹೇಳಿಕೊಡುತ್ತೆ, ಪಾರ್ಶ್ವ ಭಾಗಿಲೆ ವಿಕರ್ಣ. ಇದರಲ್ಲಿ ಬರೀಲ ಒಂದ್ಸಲ, ಪಾರ್ಶ್ವ ಬಾಹು ಅಪಾನ್ ವಿಕರ್ಣ. ಇದರಲ್ಲಿ ಪಾರ್ಶ್ವ ಬಾಹು ಯಾವುದು, ಆಲ್ರೆಡಿ ಬರ್ದೀವಿ ನಾವು. ಪಾರ್ಶ್ವ ಯಾವುದು, ಎ ಬಿ. ಪಾರ್ಶ್ವ ಅಂತಂದ್ರೆ ಎ ಬಿ. ವಿಕರ್ಣ ಯಾವುದು, ಎ ಸಿ. ವಿಕರ್ಣ ಎ ಸಿ. ದೇರ್ ಫೋರ್ ಕಾಸ್ ಎ, ಇದು ಎರಡನೇ ತಗೊಳ್ಳಬೇಕಾರೆ, ಒಂದನೇದ್ರಲ್ಲಿ ಅದ ಇಲ್ಲದು. ಕಾಸ್ ಎ ಇಸ್ ಈಕ್ವಲ್ ಟು, ನೋಡಿ ಎ ಬಿ ಅಂದರೆ ಎಷ್ಟಿದೆ, 24 ಅಪಾನ್ ಎ ಸಿ ಅಂತಂದ್ರೆ 25. ಇದು ಕಾಸ್ ಎ ಆಯಿತು. ಓಕೆ, ಸೈನ್ ಎ ಗೊತ್ತಾಯಿತು, ಕಾಸ್ ಎ ಅಂತಲೂ ಗೊತ್ತಾಯಿತು. ಈಗ ಇದೇ ತ್ರಿಭುಜದಾಗ ನೋಡಿ, ಸೇಮ್ ತ್ರಿಭುಜ ತಗೊಳ್ಳಿ. ಇದೇ ತ್ರಿಭುಜದಾಗ ತಗೊಳ್ತೀನಿ. ಇದರಲ್ಲಿ ನೋಡಿ, ಇದೇ ಎ ಅಂತ ತಗೊಳ್ತೀನಿ, ಇದು ಬಿ, ಇದು ಸಿ. ಅದೇ ಅಳತೆ ಇರುತ್ತೆ ನೋಡಿ, ಇದೇ ಅಳತೆ ನೋಡಿ. ಇದ್ರಾಗ ಎ ಬಿ ಅಂತಂದ್ರೆ 24 ಸೆಂಟಿಮೀಟ್ರ್ ಅದ, ಬಿ ಸಿ ಅಂದ್ರೆ 7 ಸೆಂಟಿಮೀಟ್ರ್ ಅದಲ್ಲ, ಆಮೇಲೆ ಎ ಸಿ ಅಂತಂದ್ರೆ 25 ಸೆಂಟಿಮೀಟ್ರ್ ಅದರಪ್ಪ. ಓಕೆ, ಈಗ ನನಗೆ ಬೇಕಾಗಿದ್ದೀಗ ಸಿ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಮಾಡಬೇಕು. ಇದು ಎರಡನೇದು. ಸಿ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಏನು ಬೇಕು, ಸೈನ್ ಸಿ ಕಂಡುಹಿಡಿಬೇಕು. ಸೈನ್ ಅಂದ್ರೆ ಅಭಿಮುಖ ಬಾಗಿಲೆ ವಿಕರ್ಣ ಅಂತ ಗೊತ್ತು. ಇದರಲ್ಲಿ ಸಿ ತಗೊಳ್ತೀನಿ ಅಂದರೆ ಇದಕ್ಕೆ ಅಭಿಮುಖ ಬಾಹು ಬಿ ಸಿ ಆಗತ್ತೆ, ಇದು ಅಭಿಮುಖ ಆಗತ್ತೆ. ಇದು ಅಭಿಮುಖ ಬಾಹು ಬಿ ಸಿ ಯಾಕಾಗತ್ತೆ ಅಂತ ಗೊತ್ತಾಯ್ತಲ್ಲ. ಇದು ಎ ಬಿ ಆಗತ್ತೆ, ಯಾಕೆ ಗೊತ್ತಲ್ಲ, ಯಾವ ಕೋನ ತಗೊಂಡಿರ್ತೀವಿ ಲಘು ಕೋನ, ಅದ್ರ ಎದುರಿನ ಬಾಹುಕ ಅಭಿಮುಖ ಬಾಹು ಅಂತಂತೀವಿ. ಅಂದರೆ ಎ ಬಿ ಇದರಲ್ಲಿ ಅಭಿಮುಖ ಬಾಹು ಆಯಿತು. ಆಗಲೇ ಬಿ ಸಿ ಆಗಿತ್ತು, ಯಾಕೆ ಎ ಕೋನ ತಗೊಂಡಿದ್ದೀವಿ. ಇಲ್ಲಿ ನಾವು ಎ ಕೋನ ತಗೊಂಡಾಗ ಅಭಿಮುಖ ಬಾಹು ಬಿ ಸಿ ಆಗಿತ್ತು. ಇಲ್ಲಿ ಸಿ ಕೋನ ಲಘು ಕೋನವನ್ನು ನಾವು ತೆಗೆದುಕೊಂಡಾಗ ಅಭಿಮುಖ ಬಾಹು ಎ ಬಿ ಆಗತ್ತೆ. ಆಮೇಲೆ ಈ ಲಘು ಕೋನ ಮತ್ತು ಲಂಬಕೋನ ಎರಡನ್ನೂ ಸೇರಿಸಿರುವಂಥ ಬಾಹುಕ್ಕೆ ಏನಂತ ಹೇಳ್ತೀವಿ ಅಂತಂದ್ವಿ ನಾವು, ಪಾರ್ಶ್ವ ಬಾಹು ಅಂತ ಹೇಳಿದ್ದೀವಿ. ಪಾರ್ಶ್ವ ಬಾಹು. ಇದು ಎ ಸಿ ಅಂತಾರೆ ವಿಕರ್ಣನೆ, ಯಾಕಂದ್ರೆ ವಿಕರ್ಣ ಚೇಂಜ್ ಆಗಲ್ಲ. ಅದು ಯಾವುದಕ್ಕೆ ಲಂಬಕೋನ ಇರುತ್ತೆ, ಲಂಬಕೋನದ ಎದುರಿನ ಬಾಹುನೇ ವಿಕರ್ಣ ಅಂತ ಗೊತ್ತಾಗಿದೆ. ಈಗ ನೋಡಿ, ಸೈನ್ ಸಿ ಅಭಿಮುಖ ಬಾಗಿಲೆ ವಿಕರ್ಣ ಅಂತ ಗೊತ್ತಲ್ಲ. ಸೈನ್ ಸಿನಲ್ಲಿ ಅಭಿಮುಖ ಬಾಗಿಲೆ ವಿಕರ್ಣ. ಇದ್ರಾಗ ಅಭಿಮುಖ ಯಾವುದು, ಸಿ ತಗೊಂಡಿವಿ ಅಂದ್ರೆ ಅಭಿಮುಖ ಎ ಬಿ. ಅಭಿಮುಖ ಯಾವುದು, ಎ ಬಿ. ವಿಕರ್ಣ ಯಾವುದು, ಎ ಸಿ. ಇದರ ಅಳತೆ ಬರೀಲಿ. ಎ ಬಿ ಅಂದರೆ ಎಷ್ಟು, 24 ಸೆಂಟಿಮೀಟ್ರ್. ಆಮೇಲೆ ಎ ಸಿ ಅಂದರೆ ಎಷ್ಟು, 25. ನೋಡಿ, ಇದು ಸೈನ್ ಸಿ ಆಯಿತು. ನೆಕ್ಸ್ಟ್ ಅದೇ ರೀತಿಯಲ್ಲಿ ಏನು, ಕಾಸ್ ಸಿ ಬೆಲೆ ಬೇಕು ನನಗೀಗ. ಈಗ ಕಾಸ್ ಸಿ ಬೆಲೆ ತಗೊಳ್ಳೋಣ. ಕಾಸ್ ಅಂದ್ರೆ ಪಾರ್ಶ್ವ ಬಾಗಿಲೆ ವಿಕರ್ಣ ಅಲ್ಲ. ಇದರಲ್ಲಿ ಪಾರ್ಶ್ವ ಬಾಹು ಯಾವುದು, ಬಿ ಸಿ ಅಪಾನ್ ವಿಕರ್ಣ ಯಾವುದು, ಎ ಸಿ. ಅಂದ್ರೆ ಬಿ ಸಿ ಅಂತಂದರೆ 7 ಸೆಂಟಿಮೀಟ್ರ್ ಇದೆ, ಎ ಸಿ ಅಂತಂದ್ರೆ 25 ಸೆಂಟಿಮೀಟ್ರ್ ಇದೆ. ಇದು ಕಾಸ್ ಸಿ ಆಯಿತು.
ಅರ್ಥ ಆಯಿತು? ಇಲ್ಲಿ ಯಾವ ಕೋನನ್ನು ಕೊಟ್ಟಿರ್ತಾರೆ ಲಘು ಕೋನ, ಅದಕ್ಕೆ ಸಂಬಂಧಪಟ್ಟಿರುವಂತೆ ಪಾರ್ಶ್ವಬಾಹು ಯಾವುದು, ಅಭಿಮುಖ ಬಾಹು ಯಾವುದು ಅಂತ ತಿಳ್ಕೊಂಡಿವಿ ಅಂತಂದರೆ ನಾವು ಈಸಿಯಾಗಿ ಅನುಪಾತಗಳನ್ನು ಬರೀಲಿಕ್ಕೆ ಆಗತ್ತೆ. 6 ಅನುಪಾತಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಎರಡನೇ ಲೆಕ್ಕವನ್ನು ಮಾಡೋಣ. ಚಿತ್ರ 11.13ರಲ್ಲಿ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಇವುಗಳನ್ನು ಕಂಡುಹಿಡಿಬೇಕು. ಟ್ಯಾನ್ ಪಿ ಮತ್ತು ಕಾಟ್ ಆರ್ ಚಿತ್ರ ಕೊಟ್ಬಿಟ್ಟಿದ್ದಾರೆ. ಓಕೆ, ಟ್ಯಾನ್ ಅನುಪಾತ ಗೊತ್ತಾ? ತ್ರಿಕೋನಮಿತಿ ಅನುಪಾತ ಟ್ಯಾನ್ದು ಏನೋ ಅಭಿಮುಖ ಬಾಗಿಲೆ ಪಾರ್ಶ್ವ, ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಅಂತ ಗೊತ್ತು. ಓಕೆ, ಈಸಿಯಾಗಿ ಮಾಡೋಣ. ಫಸ್ಟ್ ಟ್ಯಾನ್ ಪಿ ಕಂಡುಹಿಡ್ಕೊಂಡು ಬಿಡ್ತೀನಿ. ಟ್ಯಾನ್ ಪಿಗೆ ಸಂಬಂಧಪಟ್ಟಿರುವಂತೆ ಅಳತೆ 3 ಅಳತೆ ಕೊಟ್ಟರೆ ಇಲ್ಲ, ಇನ್ನೊಂದು ಕ್ಯೂ ಆರ್ ಒಂದು ಅಳತೆ ಅದಲ್ಲ. ಹಾಗಾಗಿ ಕ್ಯೂ ಆರ್ ಬೆಲೆ ಕಂಡುಹಿಡ್ಕೊಳ್ಳೋಣ. ಮೊದಲ ಕ್ಯೂ ಆರ್ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಅಂದರೆ ಈಗ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಕ್ಯೂ 90 ಡಿಗ್ರಿ ಅಂತ ಕೊಟ್ಟಾರ. 90 ಡಿಗ್ರಿ ಆಗಿದೆ. ಅಂದರೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಳೋಣ. ಪೈಥಾಗೋರಸ್ನ ಪ್ರಮೇಯದನ್ವಯ. ಪೈಥಾಗೋರಸ್ನ ಪ್ರಮೇಯನ ಅನ್ವಯ ಮಾಡ್ಕೊಳ್ಳೋಣ. ಪೈಥಾಗೋರಸ್ನ ಪ್ರಮೇಯ ಅನ್ವಯ ಮಾಡಿದೀವಿ ಅಂದರೆ ಇಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು. ಅಂದರೆ ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಅಂತ ಆಗತ್ತೆ. ಪಿ ಆರ್ ಅಂತಂದ್ರೆ 13 ಇದೆ, 13 ಸ್ಕ್ವಯರ್. ಪಿ ಕ್ಯೂ 12 ಇದೆ, 12 ಸ್ಕ್ವಯರ್. ಕ್ಯೂ ಆರ್ ಕಂಡುಹಿಡಿಬೇಕು, ಕ್ಯೂ ಆರ್ ಸ್ಕ್ವಯರ್. 13 ವರ್ಗ 169, 12 ವರ್ಗ 144 ಪ್ಲಸ್ ಇದು ಕ್ಯೂ ಆರ್ ಸ್ಕ್ವಯರ್. ಓಕೆ, ಈಸಿ ಇದೆ. ಇದು 169 ಸಂಖ್ಯಾ ಪದ ಒಂದು ಕಡೆ ಮಾಡ್ತೀನಿ, ಈ ಕಡೆ ತೊಗೊಂಡು ಬರ್ತೀನಿ. ಮೈನಸ್ 144 ಇಸ್ ಈಕ್ವಲ್ ಟು ಏನು ಉಳಿತು? ಇಲ್ಲಿ ಕ್ಯೂ ಆರ್ ಸ್ಕ್ವಯರ್ ಉಳಿತು. ಓಕೆ, 169ರಲ್ಲಿ 144 ಕಳೀರಿ, ಎಷ್ಟಾಗತ್ತದು? 25 ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವಯರ್. ಸ್ಕ್ವಯರ್ ತೆಗೆದು ರೂಟ್ ಹಾಕೋಣ ಇದಕ್ಕೆ. ಅಂದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 25. ಕ್ಯೂ ಆರ್ ಇಸ್ ಈಕ್ವಲ್ ಟು 25 ವರ್ಗಮೂಲ 5 ಸೆಂಟಿಮೀಟರ್. ಓಕೆ, ಕ್ಯೂ ಆರ್ನು ಗೊತ್ತಾಯಿತು, ಎಷ್ಟು? 5 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಈಗ ಪಿಗೆ ಸಂಬಂಧಪಟ್ಟಿರುವಂತೆ ಟ್ಯಾನ್ ಪಿ ಕಂಡುಹಿಡಿತೀನಿ. ಪಿಗೆ ಸಂಬಂಧಪಟ್ಟಿರುವಂತೆ ತೊಗೊಳ್ತೀನಿ. ಇದಕ್ಕೆ ಪಿಗೆ ಸಂಬಂಧಪಟ್ಟು ತೊಗೊಂಡಿವಿ ಅಂತಂದರೆ ನೋಡಿ, ಇಲ್ಲಿ ಕ್ಯೂ 90 ಡಿಗ್ರಿ ಅಂದರೆ ಇಲ್ಲಿ ಇದಕ್ಕೆ ಯಾವುದು ವಿಕರಣ ಯಾವುದಾಗಿರುತ್ತೆ? ಪಿ ಆರ್ ಆಗಿರುತ್ತೆ. ಪಿ ಆರ್ ಅನ್ನೋದು ವಿಕರಣ ಆಗಿರುತ್ತೆ. ಓಕೆನಾ, ಇದನ್ನು ವಿಕರಣ ಅಂತ ಬರೀಲಿ. ಪಿ ತೊಗೊಂಡಿನಿ ಅಂತಂದ್ರೆ ಇದಕ್ಕೆ ಅಭಿಮುಖ ಬಾಹು ಯಾವಾಗದಾಗತ್ತೆ? ಕ್ಯೂ ಆರ್ ಆಗುತ್ತೆ. ಇದು ಅಭಿಮುಖ ಬಾಹು ಅಂತ ಬರೀತೀನಿ. ಅಭಿಮುಖ ಬಾಹು. ಪಿ ಕ್ಯೂ ಇದು ಪಾರ್ಶ್ವ ಬಾಹು, ಇದು ಪಾರ್ಶ್ವ ಬಾಹು. ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಫಸ್ಟ್ ನನಗೀಗ ಬೇಕಾಗಿದ್ದು ಟ್ಯಾನ್ ಪಿ. ಟ್ಯಾನ್ ಅಂತಂದ್ರೆ ಅಭಿಮುಖ ಬಾಗಿಲೆ ಪಾರ್ಶ್ವ. ಅಭಿಮುಖ ಬಾಹು ಬೇಕಾದ್ರೆ ಬರ್ಕೊಳ್ಳೋಣ ಒಂದ್ಸಲ. ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು. ಇಲ್ಲಿ ಟ್ಯಾನ್ ಪಿ ಮೈನ್ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಯಾವುದು? ಕ್ಯೂ ಆರ್ ಅಪಾನ್ ಪಾರ್ಶ್ವ ಬಾಹು ಯಾವುದು? ಪಿ ಕ್ಯೂ. ನೋಡಿ, ಟ್ಯಾನ್ ಪಿ ಕ್ಯೂ ಆರ್ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್. ಪಿ ಕ್ಯೂ ಅಳತೆ ಎಷ್ಟಿದೆ? 12 ಸೆಂಟಿಮೀಟರ್. ಇದು ಟ್ಯಾನ್ ಪಿಗೆ ಸಂಬಂಧಪಟ್ಟಿರುವಂಥ ಅನುಪಾತ. ನೆಕ್ಸ್ಟ್ ಈ ಕಾಟ್ ಪಿ ನೋಡೋಣ. ಕಾಟ್ ಪಿ ಬಗ್ಗೆ ಮಾತಾಡೋಣ. ಕಾಟ್ ಪಿ ಅಲ್ಲ, ಕಾಟ್ ಆರ್, ಹೌದಲ್ಲ? ಕಾಟ್ ಆರ್. ಈಗ ನೋಡಿ, ಆರ್ಗೆ ಸಂಬಂಧಪಟ್ಟಿರುವಂತೆ ನಾವು ತಗೊಳ್ಳೋಣ. ಈಗ
ಆರಕ್ಕೆ ಸಂಬಂಧಪಟ್ಟಿರುವಂಥ ಅಂಶವನ್ನು ನೋಡಿ. ಇದೆಷ್ಟು 5 ಸೆಂಟಿಮೀಟ್ರ್ ಇತ್ತಲ್ಲ. ಈಗ ಆರಕ್ಕೆ ಸಂಬಂಧಪಟ್ಟಿರುವಂತೆ ಇದು ಲಘುಕೋನ ತಗೊಂಡಿನಿ. ಇದಕ್ಕೆ ಅಭಿಮುಖ ಬಾಹು ಇದೈತಿ ಪಿ ಕ್ಯೂ. ಈಗ ಅಭಿಮುಖ ಐತಿ, ಇದು ಅಭಿಮುಖ ಬಾಹು ಪಿ ಕ್ಯೂ ಆಯಿತು. ಅಭಿಮುಖ ಬಾಹು ವಿಕರ್ಣ ಅಂದ್ರೆ ಸೇಮ್ ಇರುತ್ತೆ, ಇದೇ ವಿಕರ್ಣ ಆಗಿರುತ್ತೆ. ಇದು ಪಾರ್ಶ್ವಬಾಹು ಕ್ಯೂ ಆರ್ ಆಯಿತು. ಕ್ಯೂ ಆರ್ ಪಾರ್ಶ್ವಬಾಹು ಆಯಿತು. ಪಾರ್ಶ್ವಬಾಹು. ಈ ಕಾಟ್ ಆರ್, ಕಾಟ್ ಅಂತಂದ್ರೆ ಟ್ಯಾನ್ ವಿಲೋಮ ಹೆಚ್ಚಲಿ ಗೊತ್ತಾ? ಕಾಟ್ ಅಂದ್ರೆ ಟ್ಯಾನ್ ವಿಲೋಮ. ಟ್ಯಾನ್ ಏನು ಹೇಳಿಕೊಡುತ್ತೆ? ಅಭಿಮುಖ ಬಾಹುವಾಗಿಲೆ ಪಾರ್ಶ್ವಬಾಹು ಅಂತ ಹೇಳಿಕೊಡುತ್ತೆ. ಇದು ಕಾಟ್ ಏನಾಗಿರುತ್ತೆ? ಪಾರ್ಶ್ವಬಾಹುವಾಗಿಲೆ ಅಭಿಮುಖ ಬಾಹು ಅಂತ ಹೇಳಿಕೊಡುತ್ತೆ. ಏನಿದು? ಪಾರ್ಶ್ವಬಾಹು, ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಅಂತ ಹೇಳಿಕೊಡುತ್ತೆ. ಇದು ಅಭಿಮುಖ ಬಾಹು. ಬೆಲೆ ಆದೇಶ ಮಾಡಲಿ ನೋಡಿ ಇಲ್ಲಿ. ಕಾಟ್ ಆರ್, ಈಗ ಆರಕ್ಕೆ ಸಂಬಂಧಪಟ್ಟಿರುವಂಥ ಪಾರ್ಶ್ವಬಾಹು ಯಾವ ತಗೊಂಡಿವಿ? ಕ್ಯೂ ಆರ್. ಅಭಿಮುಖ ಬಾಹು ಯಾವ ತಗೊಂಡಿವಿ? ಪಿ ಕ್ಯೂ. ಓಕೆ, ನೆಕ್ಸ್ಟ್ ನೋಡಿ. ಕಾಟ್ ಆರ್ ಕ್ಯೂ ಆರ್ ಅಂದರೆ ಎಷ್ಟಿದೆ? 5. ಪಿ ಕ್ಯೂ ಅಂದರೆ ಎಷ್ಟು? 12. ಓಕೆ, ಇಷ್ಟಿದ್ರ ಅನುಪಾತ. ನಮಗೆ ಕೇಳಿದ್ದೇನು? ನಮಗೆ ಕೇಳಿದ್ದಿಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಕೇಳಿದ್ದಾರೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡಿಡಿಯೋಣ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಆದೇಶ ಮಾಡ. ಟ್ಯಾನ್ ಪಿ ಅಂದರೆ ಎಷ್ಟಿದೆ? 5/12. ಕಾಟ್ ಆರ್ ಅಂದರೆ ಎಷ್ಟಿದೆ? 5/12. ನೋಡಿ, ಇದು ಕ್ಯಾನ್ಸಲ್ ಆಯ್ತಲ್ಲ, ಅಂದರೆ ಇದ್ರ ಬೆಲೆ 0. ಎಷ್ಟಾಯ್ತು ಇದ್ರ ಆನ್ಸರ್? 0. ಹೇಗೆ ಕಂಡುಹಿಡಿಬೇಕಂತ ಗೊತ್ತಾಯಿತು? ಫಸ್ಟು ಏನು, 2 ಬಾಹುವಿನ ಅಳತೆ ಕೊಟ್ಟಿದ್ದಾರೆ ತ್ರಿಭುಜದಾಗ, ಇನ್ನೊಂದು ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೊಳ್ಬೇಕು. ಅದನ್ನು ಕಂಡುಹಿಡಿಬೇಕು ಅಂತಂದ್ರೆ ನಾವು ಪೈಥಾಗೋರಸನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ತೀವಿ. ನಂತರ ಯಾವ ಕೋನವನ್ನು ತೆಗೆದುಕೊಳ್ಬೇಕಂತ ಹೇಳಿಕೊಟ್ಟಿರ್ತಾರೆ, ಟ್ಯಾನ್ ಪಿ ಅಂತ ಹೇಳಿದ್ದಾರೆ. ಅದಕ್ಕೆ ಫಸ್ಟ್ ನಾವು ಪಿಗೆ ಸಂಬಂಧಪಟ್ಟಿರುವಂತೆ ಯಾವುದು ಅಭಿಮುಖ ಬಾಗಿಲೆ ಪಾರ್ಶ್ವಬಾಹು ಯಾವುದು ಅನ್ನೋದು ಗುರುತು ಮಾಡ್ಕೊಂಡಿವಿ. ಅದನ್ನು ಟ್ಯಾನ್ ಪಿ ಅನ್ನು ಕಂಡುಹಿಡಿದೀವಿ. ಕಾಟ್ ಆರ್ ಆರಕ್ಕೆ ಸಂಬಂಧಪಟ್ಟಿರುವಂತೆ ಅಭಿಮುಖ ಬಾಗಿಲೆ ಮತ್ತು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಯಾವುದನ್ನು ಗುರುತು ಮಾಡ್ಕೊಂಡಿವಿ. ಕಾಟ್ ಏನು ಹೇಳಿಕೊಡುತ್ತೆ? ಪಾರ್ಶ್ವಬಾಹು ಬಾಗಿಲೆ ಅಭಿಮುಖ ಬಾಹು ಅಂತ ಹೇಳಿಕೊಡುತ್ತೆ. ಹಾಗಾಗಿ ಯಾವುದು ಪಾರ್ಶ್ವಬಾಹು ಅಂತ ಗುರುತು ಮಾಡ್ಕೊಂಡಿವಿ, ಯಾವುದು ಅಭಿಮುಖ ಬಾಹು ಅಂತ ಗುರುತು ಮಾಡ್ಕೊಂಡಿವಿ, ಅವುಗಳ ಬೆಲೆಯನ್ನು ಆದೇಶ ಮಾಡಿದ್ದೀವಿ. ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಕೇಳಿದ್ದಾರೆ. ಟ್ಯಾನ್ ಪಿ ಅಂದರೆ 5/12 ಆಯಿತು, ಕಾಟ್ ಆರ್ ಅಂದರೆ 5/12 ಆಯಿತು. ಇವೆರಡು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಂತಂದರೆ 0 ಅಂತ ಅಂತು.